ಬಿಗ್ ಬಾಸ್ ಹನುಮಂತುಗೆ ಕೈ ಕೊಟ್ಟ ಹುಡುಗಿ 50 ಲಕ್ಷ ಗೆದ್ದರೂ ಹನುಮಂತುಗಿಲ್ಲ ಮದುವೆ ಭಾಗ್ಯ. ಹಾಗಾದ್ರೆ ಏನಾಯ್ತು? ಸೋರುತ್ತಿರುವ ಮನೆ ಕಟ್ಟಿಸಬೇಕು ಎಂದಿದ್ದ ಹನುಮಂತು ಹಾಗಾದ್ರೆ ಹುಡುಗಿ ಕೈ ಕೊಟ್ರ ಅಥವಾ ಏನಾಯ್ತು ಮದುವೆಯ ಕತೆ? ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ರಿಯಾಲಿಟಿ ಶೋವನ್ನ ಗೆದ್ದು ಬೀಗಿದ ಹನುಮಂತು ಬಿಗ್ ಬಾಸ್ ವೇದಿಕೆಯ ಮೇಲೆ ಹನುಮಂತುವಿನ ಪ್ರೀತಿಯ ಕಹಾನಿಯನ್ನ ಹಂಚಿಕೊಂಡಿದ್ರು. ಗ್ರೇಟ್ ಹೋಸ್ಟರ್ ಕಿಚ್ಚ ಸುದೀಪ್ ಆ ಪ್ರೀತಿಯನ್ನ ಬೆಂಬಲಿಸಿದ್ರು. ಹನುಮಂತುವಿಗೆ ಪ್ರೀತಿಸಿದ ಹುಡುಗಿಯ ಜೊತೆನೆ ಮದುವೆ ಮಾಡಿಸ್ಬೇಕು ಅಂತ ಹೇಳಿ ಹನುಮಂತು ತಂದೆ ತಾಯಿ ಜೊತೆ ಕಿಚ್ಚ ಸುದೀಪ್ ಕೇಳ್ಕೊಂಡ್ರು. ಅದಕ್ಕೆ ತಂದೆ ತಾಯಿ ಕೂಡ ಒಪ್ಪಿಗೆಯನ್ನು ನೀಡಿದ್ರು. ಆದರೆ 50 ಲಕ್ಷ ಗೆದ್ದ ಬಳಿಕ ಪ್ರೀತಿಸಿದ ಹುಡುಗಿಯನ್ನ ಮದುವೆಯಾಗ್ತೀರಾ ಅಂತ ಕೇಳಿದಾಗ ಹನುಮಂತು ಹೇಳಿದ ಒಂದು ಶಾಕಿಂಗ್ ಸುದ್ದಿ ಇದೆ. ಗೆದ್ದಿರುವ 50 ಲಕ್ಷವನ್ನ ಸೋರುತ್ತಿರುವ ಮನೆ ರಿಪೇರಿ ಮಾಡ್ತೀನಿ, ಸಾಲ ಇರ್ತಕ್ಕಂತಹ ಎಲ್ಲ ಸಾಲಗಳನ್ನು ತೀರಿಸಬೇಕು, ನನ್ನ ಮಗನ ಮದುವೆ ಸಡಗರದಿಂದ ಮಾಡಬೇಕು ಎಂದಿದ್ರು ಹನುಮಂತು ತಾಯಿ ಹಿಂದೆ. ಆದರೆ ತಾಯಿಯ ಕನಸು ಕನಸಾಗಿಯೇ ಉಳಿಯಿತು ಎನ್ನುವಂಥ ಅರ್ಥದಲ್ಲಿ ಚರ್ಚೆಗಳಾಗ್ತಾ ಇದೆ. ಹಾಗಾದರೆ ಏನಾಯಿತು? ಹನುಮಂತು ಪ್ರೀತಿಸಿದ ಹುಡುಗಿ ಕೈ ಕೊಟ್ರ ಅಥವಾ ಪ್ರೀತಿ ನಿರಾಕರಿಸಿದ್ರ? ಹನುಮಂತು ಪ್ರೀತಿಸಿದ ಹುಡುಗಿ ಕೈ ಕೊಟ್ರ ಎನ್ನುವಂತಹ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿದೆ. ಹಾಗಾದರೆ ಹನುಮಂತು ಲವ್ ಏನಾಯಿತು? ಪ್ರೀತಿಸಿದ ಹುಡುಗಿಯನ್ನೇ ಮದುವೆಯಾಗಬೇಕು ಅನ್ಕೊಂಡಿದ್ದ ಹನುಮಂತು, ಹಾಗಾದ್ರೆ ಹನುಮಂತು ಮದುವೆ ಯಾವಾಗ ಆಗ್ತಾರೆ? ಬಿಗ್ ಬಾಸ್ ಹನುಮಂತು ಹುಡುಗಿ ಮದುವೆ ಆಗಲು ಒಪ್ಪಿಕೊಂಡಿದ್ದಾರೆ. ಭಾರಿ ಸಡಗರದಿಂದ ಮದುವೆ ಮಾಡಲು ಸಿದ್ಧತೆಯು ಕೂಡ ನಡೀತಾ ಇದೆ. ನೋಡಿ, ಬಿಗ್ ಬಾಸ್ ಹನುಮಂತು ಪ್ರೀತಿ ಇದೆಯಲ್ಲ, ಅದು ಅತ್ಯಂತ ನಿಷ್ಕಲ್ಮಶವಾದಂತಹ ನಿಸ್ವಾರ್ಥ ಪ್ರೀತಿ. ಆ ಪ್ರೀತಿಗೆ ಯಾವ ತೊಡಕು ಬಾರದಿರಲಿ. ಆದರೆ ಹನುಮಂತು ಮದುವೆಗೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಯಾವ ಪ್ರೀತಿ ನಿರಾಕರಣೆಯ ವಿಚಾರವೂ ನಡೆದಿಲ್ಲ. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಆ ತರಹದ ಊಹಾಪೋಹಗಳು ಹರಿದಾಡ್ತಾ ಇದೆ. ಹನುಮಂತು ಪ್ರೀತಿ ನಿಜಕ್ಕೂ ಕೂಡ ನ್ಯಾಯಯುತವಾಗಿದ್ದು, ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಎಲ್ಲ ರೀತಿಯ ಮದುವೆಗೂ ಸಿದ್ಧತೆ ನಡೀತಾ ಇದೆ. ಒಂದು ಕಡೆ ಹನುಮಂತು ಮನೆಯವರು ಕೂಡ ಅದಕ್ಕೆಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ನನ್ನ ಮಗನ ಮದುವೆ ಆಡಂಬರ ಸಡಗರದಿಂದ ನಡೀಬೇಕು ಎನ್ನುವಂಥ ತಂದೆ ತಾಯಿಯ ಆಸೆ ಈಡೇರಲಿ ಅನ್ನುವಂತಹದ್ದೇ ಫ್ರೀಡಮ್ ಟಿವಿಯ ಆಶಯ.